ದಿನದಿಂದ ಹುಡುಕಾಟ ಮಾಡ್ತಾ ಇದ್ದಾರೆ. 3 ದಿನ ಮೊನ್ನೆ ಸಂಜೆ 5:20ರಂಗೆ ಮಗು ಮಿಸ್ ಆಗಿದೆ. ಒಂದು 8 ನಿಮಿಷದಷ್ಟೇ ಒಂದು ಟೈಮಿಂಗ್ಸ್. ಇವರೆಲ್ಲರೂ ಒಟ್ಟಿಗೆನೆ, ಇವರೊಂದು 41 ಜನ ಇದ್ದಾರೆ, ಬೇರೆ ಪಬ್ಲಿಕ್ಸ್ ಆ ಪ್ಲೇಸ್ ಅಲ್ಲಿ ಇದ್ದಾರೆ. ಏನು ಫೋಟೋ ತಕೊಂಡು ಮಾಮೂಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಫೋಟೋ ತೆಗೆಯೋದು ಕಾಮನ್. ತೆಗಿತಾ ಇದಾರೆ, ಸ್ಟೆಪ್ ಹತ್ಕೊಂಡು ಓಡ್ಕೊಂಡು ಹೋಗಿದ್ದಾಳೆ ಮಗು. ಇವರೆಲ್ಲ ಅಲ್ಲಿ ಲಾಸ್ಟಿಗೆ 2 ರೈಟ್ ಸೈಡ್ ಲೆಫ್ಟ್ ಸೈಡ್ ಇದೆ, ಇವರೆಲ್ಲ ಬಲಭಾಗದಲ್ಲಿ ಹೋಗಿದ್ದಾರೆ. ಮಗು ಎಡಭಾಗ ಹೋಗಿರ್ಬೋದು ಅನ್ಕೊಂಡು ಮೇಲೆ ತಲುಪಿ ಯಾಕೆ ಶ್ರೀಗಂಧ ಎಲ್ಲಿಂದ ತಿರುಗಿ ನೋಡೋಷ್ಟಿಗೆ ಮಗು ಕಾಣಲ್ಲ ಅಂತ ಹೇಳಿ 8 ನಿಮಿಷದಲ್ಲಿ ಮಗು ಮಿಸ್ಸಿಂಗ್ ಆಗಿದೆ. ಇವ್ರು ಅಷ್ಟು ಜನ 40 ಜನನು ಅಲ್ಲಿ ಇಡೀ ಪರಿಸರ ಫುಲ್ ಹುಡುಕಿದ್ದಾರೆ. ಆಮೇಲೆ ಅಲ್ಲೇ ಪೊಲೀಸ್ ಇನ್ಫಾರ್ಮ್ ಮಾಡಿದ್ದಾರೆ ಸ್ಟೇಷನ್ ಇದೆ. ಅವರು ಕೂಡ ಬೆಳಗಿನ ಜಾವ ಗಂಟ ಫಾರೆಸ್ಟ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಟೂರಿಸಂ ಆಗ್ಲಿ ಇದುವರೆಗೂ ಅವರು ನಿಜವಾಗ್ಲೂ ಎಲ್ಲ ಚೆನ್ನಾಗೇ ಮಾಡ್ತಾ ಇದಾರೆ. ಬಟ್ ಯಾವುದೇ ಇನ್ಫಾರ್ಮ್ ಇಲ್ಲ, ಯಾವ್ದು ಒಂದು ಚೂರು ಕ್ಲೂ ಸಿಗ್ತಾ ಇಲ್ಲ. ತುಂಬಾ ಬೇಸರದಲ್ಲಿರೋ ಫ್ಯಾಮಿಲಿ ಸಮೇತ ಎಲ್ಲರೂ ಇದ್ದಾರೆ. 40 ಜನ. ಅವ್ರು ಏರಿ ಒಂದ್ಸರಿ ಟೂರ್ ಹೋಗೋದು, ಎಲ್ರು ಫ್ಯಾಮಿಲಿ ಇದ್ರೆ, ಅಪ್ಪ ಅಮ್ಮ ಎಲ್ಲಾರು ಸ್ವಂತ ಫ್ಯಾಮಿಲಿ ಎಲ್ಲದ್ರೆ. ಈ ಒಂದು ಮಗು ಮಾತ್ರ ಮಿಸ್ ಆಗಿದೆ. ಅಲ್ಲೇ ಅವರು ಸಾಟರ್ಡೆ ಶನಿವಾರ ಕೇರಳದಿಂದ ಪಾಲಕ್ಕಾಡಿಂದ ಬಿಟ್ಟಿದ್ದಾರೆ. ಇವರು ಅಲ್ಲಿಂದ ಬರುವಾಗ್ಲೇ ಪ್ಲಾನ್ ಹೇಗಿದೆ ಅಂದ್ರೆ ಹಂಪಿ, ಬಳ್ಳಾರಿ ಹಂಪಿ 2 ದಿನ ಸ್ಟೇ ಆಗಿದ್ದಾರೆ. ಮತ್ತೆ ಚಿಕ್ಕಮಂಗ್ಳೂರು ಟ್ರಿಪ್ ಹೊಡಿಬೇಕು ಅಂತ ಬಂದಿದ್ದಾರೆ. ಅಲ್ಲಿ 2 ದಿನ ಹಾಲ್ಟ್ ಆಗಿ ಅಲ್ಲಿದು ಮುಗಿಸ್ಕೊಂಡು ಇಲ್ಲಿ ಬಂದು ಮತ್ತೆ ಇಲ್ಲಿ ಫುಡ್ ಎಲ್ಲ ಇವರೇ ಮಾಡ್ಕೊಂಡಿದ್ದಾರೆ. ಬಸ್ಸಲ್ಲೆಲ್ಲ ಫುಡ್ ತಿಂದು ರೆಸ್ಟ್ ಎಲ್ಲ ಮಾಡ್ಕೊಂಡು ರೆಸ್ಟ್ ರೂಮ್ಗೆಲ್ಲ ಹೋಗಿ ಅಲ್ಲಿ ಬಸ್ ನಿಲ್ಸೋ ಜಾಗದಲ್ಲಿ ನಿಲ್ಸಿ ಅಲ್ಲಿಂದ 4 ಗಾಡಿಲಿ ಟ್ರಿಪ್ ಹೊಡೆದಿದ್ರು. ಜೀಪಲ್ಲಿ ಟ್ರಿಪ್ ಮೇಲೆಗೆ, ಬಸ್ ಹೋಗಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಕೆಳಗಡೆ ಹೋಗಿ ರಿಟರ್ನ್ ಬರೋಷ್ಟಿಗೆ ಇನ್ನೇನ್ ಅದ್ ಮುಗಿಸ್ಕೊಂಡು ಇವ್ರು ರಿಟರ್ನ್ ಮನೆಗೆ ಹೋಗೋದೆ, ಪಾಲಕ್ಕಾಡ್ಗೆ ರಿಟರ್ನ್ ಹೋಗುವಂತ ಪ್ಲಾನ್ ಇದ್ದಿದ್ದು. ಬಟ್ ಆ ಒಂದು ಕೊನೆ ಮೂಮೆಂಟ್ ಅಲ್ಲಿ 90% ಆಯ್ತು, 10% ಮೇಲೆ ಹತ್ತೋದು ಬಸ್ ಹತ್ತೋದು ಅಷ್ಟೇ ಇದ್ದಿದ್ದು. ಆ ಮೂಮೆಂಟ್ ಅಲ್ಲಿ ಮಗು ಮಿಸ್ ಆಗಿದೆ. ಅವಳು SSLC ಈಗ ಎಕ್ಸಾಮ್ ಬರೆದಿದ್ದಾಳೆ. 14ರಿಂದ 15 ವರ್ಷ ಅಷ್ಟೇ ಏಜು. ಸಣ್ಣ ಮಗು, ಸ್ಪೋರ್ಟ್ಸ್ ಅಲ್ಲೆಲ್ಲ ಹುಷಾರಿದ್ದಾಳೆ, ಓದೋದ್ರಲ್ಲೂ ತುಂಬಾ ಆಕ್ಟಿವ್ ಆಗಿದ್ದಾಳೆ, ಒಳ್ಳೆ ಕ್ಲೆವರ್ ಇರುವಂತ ಮಗು. ಕೇರಳ ಗೌರ್ಮೆಂಟ್ ಕೂಡ ಅಲ್ಲಿಯ SP ಅವರು ಇವರಿಗೆ ಕಾಲ್ ಮಾಡಿದ್ದಾರೆ. ಅಲ್ಲಿಂದ ಒಂದು ಟೀಮ್ ಕೂಡ ನೆನ್ನೆ ರಾತ್ರಿ 12 ಗಂಟೆಗೆ ಇಲ್ಲಿ ತಲುಪಿದ್ದಾರೆ. ಇಲ್ಲಿ SP ಕೂಡ ರಾತ್ರಿ 2 ಗಂಟೆ ಗಂಟ ನಾವಿಲ್ವಿ, ಅವರು ಸ್ಟೇಷನ್ ಅಲ್ಲೇ ಇದ್ರು. ಎಲ್ರು ವರ್ಕ್ ಮಾಡ್ತಿದ್ದಾರೆ. ಬಟ್ ಯಾವ್ದೇ ಒಂದು ಕ್ಲೂ ಸಿಗ್ತಾ ಇಲ್ಲ. ಎಲ್ಲಾರು ನೋಡ್ತಾ ಇದಾರೆ, ಎಲ್ಲಾ ರೀತಿಲೂ ನೋಡ್ತಾ ಇದಾರೆ, ಬಟ್ ಯಾವ್ದೇ ಒಂದು ಇನ್ಫಾರ್ಮ್ ಇಲ್ಲ. ನಾನು ನನ್ನ ಮಾವನ ಮಗುದು ತಾಯಿ. ನಾವು ಕೊಡಗನಲ್ಲಿ ಇರೋದು. ಇವ್ರಿಗೆ ಕನ್ನಡ ಬರಲ್ಲ ಅಂತ ಇಮಿಡಿಯೇಟ್ ನಾನು ತಿಳಿಸಿದ್ರು, ಹಿಂಗಿಂಗ್ ಆಗಿದೆ, ನಾವಿಲ್ಲಿ ಸ್ಟೇಷನ್ ಅಲ್ಲಿ ಇದ್ದೀವಿ ಅಂತ. ಹಂಗೆ ಅಲ್ಲಿಂದ ನಾನು ನಿನ್ನೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ತಲುಪಿದ್ದೀನಿ. ಇವ್ರ ಜೊತೆನೆ ಇದೆ. ಅವ್ರಿಗಿಬ್ರು ಮಕ್ಳು, ಒಂದು ದೊಡ್ಡ ಮಗ ಇದ್ದಾನೆ, ಅವನಿಗೆ ಎಕ್ಸಾಮ್ ಅಂತ ಹೇಳಿ ಅವ್ನ್ ಬಂದಿಲ್ಲ. ಅಪ್ಪ ಅಮ್ಮ ಮಗಳು ಮತ್ತೆ ಎಲ್ಲ ಫ್ಯಾಮಿಲಿ ಇದ್ದಾರೆ. ಸುನಿತಾ ಮಂಜುನಾಥ್ ಅಂತ ಹೇಳಿ. 15 ವರ್ಷದ ಹುಡುಗಿ ಪೇರೆಂಟ್ಸ್ ಜೊತೆ ನಿನ್ನೆ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಕೇರಳ ರಾಜ್ಯದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಮತ್ತು ಮಾಣಿಕ್ಯಧಾರ ಒಂದು ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಗೆ ನೋಡೋಕ್ಕೆ ಹೋಗಿದ್ದಾರೆ. ನಿನ್ನೆ ಸಂಜೆ 5:30 ಪೇರೆಂಟ್ಸ್ ರಿಯಲೈಸ್ ದಟ್ ಸಿ ಈಸ್ ಮಿಸ್ಸಿಂಗ್. 8:10ವರೆಗೆ ನಮ್ಮ ದತ್ತಪೀಠ OPಗೆ ಇಂಟಿಮೇಟ್ ಮಾಡಿದ್ದಾರೆ, ಈ ಥರ ಮಿಸ್ಸಿಂಗ್ ಆಗಿದ್ದಾರೆ ಹುಡುಗಿ ಅಂತ. 9:30ಇಂದ ನಮ್ಮವರು ಪೂರ್ತಿ ಟೀಮ್ ಮಾಡಿ ಫಾರೆಸ್ಟ್ ಮತ್ತು ಪೊಲೀಸ್ದು ಕಂಬೈನ್ಡ್ ಒಂದು ಕಾಂಬಿಂಗ್ ಟೀಮ್ ಮಾಡಿ, ಮತ್ತು ಆಮೇಲೆ ಒಂದು ಡ್ರೋನ್ ಟೀಮ್, ಥರ್ಮಲ್ ಸಿಗ್ನೇಚರ್ ಡ್ರೋನ್ ಫ್ರಮ್ ಫಾರೆಸ್ಟ್ ವಿ ವರ್ ಆಪರೇಟಿಂಗ್. ಯಸ್ಟರ್ಡೇ ನೈಟ್ ಟಿಲ್ 4:30 ದಿಸ್ ಸರ್ಚ್ ಆಪರೇಷನ್ ವಾಸ್ ಗೋಯಿಂಗ್ ಆನ್. ಮತ್ತು ಬೆಳಗ್ಗೆ 6:30ಇಂದ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ. ವಿ ಆರ್ ಸರ್ಚಿಂಗ್ ಹರ್ ಆ್ಯಂಡ್ I have circulated her photo and details to all social media and other accounts also. ಇದು ಪ್ರಯತ್ನ ಪಟ್ಟು ಹುಡುಕ್ತೀವಿ. ಬೇರೆ ಏನಾದರೂ ಅನುಮಾನ ಕಾಡ್ತಾಯಿದೆ, ಪೊಲೀಸರಿಗೆ ಏನಾದರೂ ದಾರಿ ತಪ್ಪಿಸ್ತಾ ಇದ್ದಾರಾ? ಇನ್ವೆಸ್ಟಿಗೇಟಿಂಗ್, ಬಟ್ ಫಸ್ಟ್ ದ ಮೋಸ್ಟ್ ಯೂಜ್ವಲ್ ಪಾಸಿಬಿಲಿಟಿ ಏನಿದೆ ಇದು ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಸೊ ದಟ್ ಆ್ಯಂಗಲ್ ವಿ ಆರ್ ಇನ್ವೆಸ್ಟಿಗೇಟಿಂಗ್. ಸೆಕೆಂಡ್ ಏನು ಬೇರೆ that CDR of the parents' mobile and all other things we are checking, we will investigate. CC ಕ್ಯಾಮ್ರಾದಲ್ಲಿ ಏನಾದರೂ ಸರಿ ಆಗಿದೆ ಸರ್ ಹುಡುಗಿ ಓಡಾಟ ಮಾಡಿದ ಅಂತ? ಗುಜರಾತ್ ಇಲಾಖೆ CC ಕ್ಯಾಮ್ರಾಗಳಿದೆ. CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಏನು ಇನ್ಫಾರ್ಮೇಷನ್ ಇದೆ ಎಲ್ಲ ಕಂಪೈಲ್ ಮಾಡಿ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.